ನಮ್ಮ ಹತ್ರ ಇರುವಂಥ ವೆಹಿಕಲ್ಗಳ ಲೈಫ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನಾವು ತೆಗೆದುಕೊಳ್ಳುವಂಥ ಕೆಲವೊಂದು ಸ್ಟೆಪ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮ್ಮ ಗಾಡಿ ಜೊತೆಗೆ ಇಂಜಿನ್ ಮತ್ತು ನಿಮಗೂ ಕೂಡ ಸ್ಟ್ರೆಸ್ ಲೆಸ್ ಈದ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಕೂಡ ಯೂಸ್ಡ್ ವೆಹಿಕಲ್, ಸ್ಪೆಷಲಿ ದೆಹಲಿ ವೆಹಿಕಲ್ಸ್ ಅಂದರೆ NCR ಲಿಮಿಟ್ಸಲ್ಲಿ ಸಿಗುವಂಥ ವೆಹಿಕಲ್ಗಳು ಬೇಕಾಗಿತ್ತು, ಅಥವಾ ನೀವು ಆಲ್ರೆಡಿ ನೋಡಿದ್ರು ಅದನ್ನು ಇಲ್ಲಿಗೆ ತರಿಸೋದಾಗಿರಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸೋದಾಗಿರಲಿ, ಹಾಗೆ ನಿಮ್ಮಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಕಾರ್ನ ಕೊಡಬೇಕನ್ನೋ ಆಸೆ ಇರುತ್ತೆ. ಕೆಲವರು ಕೊಳ್ಳೋದೇನೋ ಕೊಂಡ್ಕೊಂಡ್ಬಿಡ್ತೀನಿ, ಆದರೆ ಅದನ್ನ ಮೇಂಟೈನ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಿರ್ತೀವಿ. ಇವತ್ತು ನಾನು ಅಳವಡಿಸ್ಕೊಂಡಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾನೇನು ಮಾಡ್ತೀನಿ ನಿಮ್ಗೆ ಹೇಳ್ತೀನಿ, ಪ್ರಾಬ್ಲಮ್ ನಿಮಗೂ ಹೆಲ್ಪ್ ಆಗ್ಬೋದು. ಫಸ್ಟ್, ನಾನು ಯಾವಾಗಲೂ ಕೂಡ ನನ್ನ ಕಾರು ಇವಾಗ ಅಟ್ ಪ್ರೆಸೆಂಟ್ ಇರೋದು 3 ಕಾರ್ ಇದೆ. 3 ಕಾರು ಕೂಡ ಡೀಸೆಲ್ ಕಾರೇ. ಅದರಲ್ಲಿ 2 ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಅದನ್ನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಬಂದು XUV500 W10 ಮ್ಯಾನ್ಯುಯಲ್ ಎಡಿಷನ್ ಡೀಸೆಲ್ ವರ್ಷನ್, ಆ್ಯಂಡ್ ಸೆಕೆಂಡ್ 3 ಲೀಟರ್ ಫಾರ್ಚುನರ್ 4x2 ರೇರ್ ವೀಲ್ ಡ್ರೈವ್ ಮ್ಯಾನ್ಯುಯಲ್. ಎರಡನ್ನೂ ಕೂಡ ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀನಿ. ನಾನು ಸಾಧಾರಣವಾಗಿ ಯಾವಾಗಲೂ ಕೂಡ ಫ್ಯೂಯಲ್ ಗೇಜ್ ಏನಿದೆಯೋ, ಫ್ಯೂಯಲ್ ಗೇಜ್ ಇರುತ್ತವೆ, ಎಲ್ಲ ಗಾಡಿಲೂ ಇರುತ್ತದೆ. ಕೆಲವೊಂದರಲ್ಲಿ ಡಿಜಿಟಲ್ ಆಗಿರುತ್ತೆ, ಕೆಲವೊಂದರಲ್ಲಿ ಅನಲಾಗ್ ಆಗಿರುತ್ತೆ. ಸೊ ಯಾವಾಗಲೂ ಕೂಡ ನಾನು ಆಫ್ ಟ್ಯಾಂಕ್ಗಿಂತ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ತೀನಿ ಫ್ಯೂಯಲ್ ಯಾವಾಗಲೂ. ಸೊ ಅದು ಒಂದು ಓವರಾಲ್ ಟ್ಯಾಂಕ್ದು ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಯಾವತ್ತೂ ಕೂಡ ನನಗೆ ಹೇರ್ ಬ್ಲಾಕೇಜಸ್ ಆಗಲಿ ಅಥವಾ ಏರ್ ಸರ್ಕ್ಯುಲೇಷನ್, ಆಯಿಲ್ ಸರ್ಕ್ಯುಲೇಷನ್, ಫ್ಯೂಯಲ್ ಸರ್ಕ್ಯುಲೇಷನಲ್ಲೂ ಕೂಡ ಯಾವತ್ತೂ ಹಿಂಸೆ ಆಗೋದಿಲ್ಲ. ಇಂಜೆಕ್ಟರ್ಸ್ಗಳು ಪ್ರಾಬ್ಲಮ್ಸ್ ಬರದೇ ಇರೋ ಹಾಗೆ, ಯಾಕಂದರೆ ತುಂಬ ವೆಹಿಕಲ್ಸ್ ಕೂಡ ನೀವು ಸಾಧಾರಣ ಸೂಕ್ಷ್ಮವಾಗಿ ನೋಡಿ ಇಂಜೆಕ್ಟರ್ ಫೇಲ್ಯೂರ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಲೋ ಫ್ಯೂಯಲ್ ಮೇಂಟೈನ್ ಮಾಡುವಂಥದ್ದು. ನಾನು ತುಂಬ 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 ರೇರ್ ಕೇಸಸ್ನಲ್ಲಿ ನಾನು ರೆಡ್ ಬ್ಲಿಂಕ್ ಆಗುತ್ತಲ್ಲ ಫ್ಯೂಯಲ್ ಅಂತ, ಅದನ್ನು ನೋಡ್ತೀನಿ ನನ್ನ ವೆಹಿಕಲಲ್ಲಿ. ಮ್ಯಾಕ್ಸಿಮಮ್ ನಾನು ಯಾವತ್ತೂ ನಾನು ಹತ್ರ ಆಫ್ ಟ್ಯಾಂಕಿಂದ ಕಡಿಮೆ ನಾನು ಇಟ್ಕೊಳ್ಳೋ ಚಾನ್ಸೇ ಇಲ್ಲ. ಸೊ ಅದು ನಾನು ತುಂಬ ಇಂಪಾರ್ಟೆಂಟಾಗಿ ಮೇಂಟೈನ್ ಹೆಂಗೆ ನಾನು ಯಾವತ್ತಿದ್ರೂ ತೊಗೊಳ್ತಾನೆ. ರೇಟ್ ಜಾಸ್ತಿ ಕಮ್ಮಿ ಅದನ್ನು ನೋಡಿದೆ, ಗಾಡಿದು ನೋಡಬೇಕು. ಯಾಕಂದ್ರೆ ₹1 2 ಉಳ್ಸೋಕೆ ಹೋಗ್ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ದುಡ್ಡು. ಹಾಫ್ ಟ್ಯಾಂಕಿಗಿಂತ ಜಾಸ್ತಿ ಸಾಧ್ಯವಾದರೆ 3/4 ಟ್ಯಾಂಕ್ ಇಟ್ಕೊಳ್ಳೋದು ಇನ್ನೂ ದಿ ಬೆಸ್ಟ್. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ 30 to 50 ಸೆಕೆಂಡ್ಸ್ ಅಥವಾ ಸಾಧ್ಯವಾದರೆ 1 ಮಿನಿಟ್ ನೀವು ಹೈಡಲಲ್ಲಿ, ಅಂದರೆ ಯಾವುದೇ ರೀತಿ ಥ್ರಾಟಲ್ ರೆಸ್ಪಾನ್ಸ್ ಕೊಡದೆ, ಅಂದರೆ ರೇಸ್ ಮಾಡದೆ, ಗೇರಲ್ಲಿ ಇರಬಾರ್ದು, ನ್ಯೂಟ್ರಲ್ ಇರಬೇಕು, ಹ್ಯಾಂಡ್ ಬ್ರೇಕ್ ಹಾಕಿ ಜಸ್ಟ್ ಆನಲ್ಲಿ ಬಿಟ್ಟಿರಬೇಕು. ಅದು ಕೂಡ ಇಗ್ನಿಷನ್ ಆನ್ ಆಗಿ ಒಂದು 3-4 ಸೆಕೆಂಡ್ ಆದಮೇಲೆ ಸಡನ್ನಾಗಿ ಆನ್ ಮಾಡಲ್ಲ. ಫಸ್ಟು ಇಗ್ನಿಷನ್ ಆನ್ ಮಾಡಿ 1-2-3 ಸೆಕೆಂಡ್ಸ್ ಬಿಟ್ಟ ಮೇಲೆ, ಯಾಕಂದರೆ ಇಗ್ನಿಷನ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಕಡೆ ಏನೇನು ಕೆಲಸಗಳು ಆಗಬೇಕು, ಗಾಡಿ ಫ್ರಾಕ್ಷನ್ ಆಫ್ ಸೆಕೆಂಡು ಇಲ್ಲ ಮಿಲಿ ಸೆಕೆಂಡಲ್ಲಿ ಟಕ 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 ಅಂತ ಎಲ್ಲ ಕಡೆನೂ ಏನೇನು ಕಳಿಸ್ಬೇಕು ಅದೆಲ್ಲ ಸಿಗ್ನಲ್ನ ಕಳಿಸ್ಬಿಡುತ್ತೆ ಗಾಡಿ. ಅಷ್ಟು ಚೆನ್ನಾಗಿ ಮೆಕಾನಿಸಮ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವು ಕೂಡ ಟೈಮ್ ಕೊಡಬೇಕಲ್ವಾ. ಒಂದು 3-4 ಸೆಕೆಂಡ್ಸ್ ಆಗಿದ ತಕ್ಷಣ ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದಾಗ ಒಂದು 30 to 1 ಮಿನಿಟ್ ಬಿಟ್ಟರೆ ಒಳ್ಳೆಯದು. ಸ್ಪೆಷಲಿ ಡೀಸೆಲ್ ಗಾಡಿಗೆ ಇದು ಮಾಡಲೇಬೇಕು. ಪೆಟ್ರೋಲ್ ಗಾಡಿಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆವಾಗ ಐಡ್ಲಿಂಗ್ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಇರ್ತದೆ. ಎಲ್ಲ ಕಡೆ ಏನೇನು ಸರ್ಕ್ಯುಲೇಷನ್ ಆಗಬೇಕು, ಟರ್ಬೋ ಆಗಿರಲಿ, ಇಂಜೆಕ್ಷನ್ ಏನೇನು ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗುತ್ತೆ. ಚೆಕ್ ಇಂಜಿನ್ ಲೈಟ್ಸ್ಗಳನ್ನ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಾವು ಸಮ್ಟೈಮ್ಸ್ ನಾವು ಎಷ್ಟೋ ಕಡೆ ಹೋಗಿರೋದಿಲ್ಲ, 2 ವೀಲರ್ ಯೂಸ್ ಮಾಡ್ತಾಯಿರ್ತೀವಿ, ಬಸ್ ಯೂಸ್ ಮಾಡ್ತಾಯಿರ್ತೀವಿ, ಕ್ಯಾಬ್ ಯೂಸ್ ಮಾಡ್ತಾಯಿರ್ತೀವಿ. ನಾವು ವೆಹಿಕಲ್ನ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ತೆಗೆದ್ರೆ ಹೆಚ್ಚು ಹಂಗಿರುತ್ತೆ ಕೆಲವು ಸಲ, ಸ್ಪೆಷಲಿ ಸಿಟಿ ಲೈಫ್ಗಳಲ್ಲಿ. ಅವಾಗ ಏನಾಗುತ್ತೆ, ಇಲಿಗಳು ಆಗಿರಲಿ, ಬೇರೆ ಬೇರೆ ಕ್ರಿಮಿಕೀಟಗಳು ಬಂದು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವುಗಳು ಗೊತ್ತಿಲ್ಲದೇನೋ, ಅವುಗಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಲ್ವಾ. ಸೊ ವೈರ್ಗಳನ್ನ ಕಟಾವು ಮಾಡಿಬಿಟ್ಟಿರ್ತದೆ. ಸೊ ಒಂದು ವೈರ್ ಕಟ್ ಮಾಡೋದು ಕೂಡ ಅದು ಎಷ್ಟೋ ಹೊಡ್ತಾ ಆಗುತ್ತೆ. ಅದು ಎಲ್ಲಿ ಏನು ಬೇಕಾದ್ರೂ ಅವಾಗಡ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಕ್ಲಸ್ಟರ್ನ ಫಸ್ಟು ಚೆಕ್ ಮಾಡಬೇಕು. ಮತ್ತು ನೀವು ತುಂಬ ದಿವಸ ನಿಲ್ಲಿಸಿದ್ರೆ, ಅಂದರೆ ಮೋರ್ ದೆನ್ 1 ಮಂತ್ ನಿಲ್ಲಿಸಿದರೆ, ನೀವು ಗಾಡಿನ ಶುರು ಮಾಡೋಕ್ಕಿಂತ ಮುಂಚೆನೇ ನೀವು ಬಾಯ್ನೆಟ್ನ ನೋಡಲೇಬೇಕು ತೆಗೆದು. ಸೊ ಎಲ್ಲಾಂದರೆ ಇಲಿ ಓಡಾಡಿರೋದು ಇದೆಯಾ, ಧೂಳು ಹಿಡಿದಿರುತ್ತೆ, ಮಾರ್ಕ್ ಇರುತ್ತೆ, ಇಲಿಗಳು ಓಡಾಡಿದ್ರೆ ಕಚ್ಚಿರೋ ಮಾರ್ಕ್ ಇರುತ್ತೆ, ಇವೆಲ್ಲ ಚೆಕ್ ಮಾಡಿ. ಸಮ್ಟೈಮ್ಸ್ ವೈರಿಂಗಲ್ಲಿ ಏನು ಇಶ್ಯೂಸ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ತುಂಬ ಬೆಂಕಿ ಹೊತ್ತಿರೋ ಅನಾಹುತಗಳು ಆಗಿರೋವಂಥದ್ದು ಕೂಡ ಎಷ್ಟು ಉದಾಹರಣೆಗಳಿದೆ. ಯಾವತ್ತೂ ನೀವು ಮಿಸ್ ಮಾಡೋಕ್ಕೊಳಕ್ಕೆ ಹೋಗಬಾರ್ದು. ಅಷ್ಟನ್ನು ಚೆಕ್ ಮಾಡಬೇಕು. ಮೋರ್ ದೆನ್ 1 ಮಂತ್ ನಿಲ್ಲಿಸಿದರೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಾಯ್ನೆಟ್ನ ಓಪನ್ ಮಾಡಿ ವೈರಿಂಗ್ನ ನೀಟಾಗಿ ನೋಡಬೇಕು. ECM, ಬ್ಯಾಟ್ರಿ ವೈರು, ಪ್ರತಿಯೊಂದು ವೈರಿಂಗ್, ಸ್ಪೆಷಲಿ ವೈರಿಂಗ್ ರಿಲೇಟೆಡ್ ಏನಿದೆಯಲ್ಲ ಚೆಕ್ ಮಾಡಬೇಕು. ಮತ್ತು ಆಯಿಲ್ ಲೀಕೇಜಸ್ ಏನಾದಿದೆಯೋ ಒಂದ್ಸಲ ಕೆಳಗೆ ಗ್ರೌಂಡಿಂಗ್ ಕೂಡ ನೋಡಬೇಕಾಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ಆಮೇಲೆ ಕ್ಲಸ್ಟರ್ನ ಆನ್ ಮಾಡಬೇಕಾಗುತ್ತೆ. ಗಾಡಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಗೊತ್ತು, ಸೀಟ್ ಬೆಲ್ಟ್ ಹಾಕಬೇಕು, ಮಿರರ್ ಅಡ್ಜಸ್ಟ್ ಮಾಡ್ಕೋಬೇಕು, ಸೀಟಿಂಗ್ ಅಡ್ಜಸ್ಟ್ ಮಾಡ್ಕೋಬೇಕು, ಇದೆಲ್ಲರೂ ಗೊತ್ತು. ಅದನ್ನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮುಖ್ಯವಾಗಿ ನಾನು ಹೇಳುವಂಥದ್ದು, ಹೊರಟಿರೋವಂಥದ್ದು, ಅನಾಹುತಗಳು ತಪ್ಪಿಸೋವಂಥದ್ದು ನಮ್ಮ ಹತ್ರನೇ ಇರ್ತದೆ. ನಾವು ಅವಶ್ಯಕತೆಗೆ ತಕ್ಕ ಹಾಗೆ ತೊಗೊಂಡಿರ್ತೀವಿ. ಅದೇ ವಾಟರ್ ಕ್ಯಾನ್. ಈ ವಾಟರ್ ಕ್ಯಾನು ಹಿಂದೆ ಇರೋರು ಕುಡಿದ್ಬಿಟ್ಟು ಅಲ್ಲೇ ಕೆಳಗಾಕ್ಬಿಟ್ಟಿರ್ತಾರೆ. ನಾವು ಡೌನ್ ಓಡಿಸ್ಬೇಕಾದ್ರೆ ಆ ಹಿಂದೆ ಇರೋ ವಾಟರ್ ಕ್ಯಾನ್ ಗುಡ್ಕೊಂಡು ಬಂದು ಕರೆಕ್ಟ್
ಸಡನ್ನಾಗಿ ಬ್ರೇಕ್ ಪ್ಯಾಡ್ ಕೆಳಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಅದು ಏನಾದರೂ ಒಂದು ಅಡ್ಡ ಬಂದಾಗ ಬ್ರೇಕ್ ಹೊಡೆಯೋಕ್ಕೆ ಶುರು ಮಾಡಿದಾಗ ಆ ವಾಟರ್ ಕ್ಯಾನ್ ಕೆಳಗೆ ಹಚ್ಕೊಂಡಿರ್ತದೆ, ಅದು ನಮಗೆ ಫೀಲ್ ಆಗೋದಿಲ್ಲ. ಅದು ನಮ್ಗೆ ಗೊತ್ತೇ ಇರಲ್ಲ. ನಾವು ಯಾವುದೋ ಗುಂಗಲ್ಲಿ ಇರ್ತೀವಿ, ಹಾಡು ಕೇಳ್ತಿರ್ತೀವಿ, ಇಲ್ಲ ಯಾರ ಹತ್ರ ಮಾತಾಡ್ತಿರ್ತೀವಿ, ಸಡನ್ನಾಗಿ ಬ್ರೇಕ್ ಹೊಡೆದಾಗ ಅದು ಹಿಂಸೆ ಆಗಿ ತುಂಬ ಅನಾಹುತಗಳು ನಡೆಯುತ್ತೆ. ಸೊ ಬೆಟರ್ ಅದಕ್ಕೇ ಕಾರ್ನಲ್ಲಿ ವಾಟರ್ ಕ್ಯಾನ್ ಹೋಲ್ಡರ್ಗಳು ಎಲ್ಲ ಕಡೆ ಮ್ಯಾಕ್ಸಿಮಮ್ ಕೊಟ್ಟಿರ್ತಾರೆ. ಡೋರ್ ಹತ್ರ, ಸೆಂಟರ್ ಹತ್ರ, ಕಪ್ ಹೋಲ್ಡರ್ ಹತ್ರ ಸಪ್ರೇಟಾಗಿ ಕೊಟ್ಬಿಟ್ಟಿರ್ತಾರೆ ಹಿಂದ್ಗಡೆ. ಆದ್ರೂ ಕೂಡ ತುಂಬ ಇವತ್ತಿಗೂ ನಮ್ಮ ಇಂಡಿಯನ್ಸಲ್ಲಿ ಸ್ಪೆಷಲಿ ಕೆಳಗೆ ಇಟ್ಬಿಡ್ತಾರೆ. ಅಲ್ಲಿ ಕೊಟ್ಟಿರ್ತಾರೆ ಸೆಂಟ್ರಲ್ ಇರಿಸಿ, ಅದಕ್ಕೆ ಅಂತಲೇ ಓಪನ್ ಮಾಡಿ ಕೊಟ್ಟಿರ್ತಾರೆ, ಆದರೂ ಕೂಡ ಕೆಳಗಿಡ್ತಾರೆ. ಇದು ಎಷ್ಟು ದೊಡ್ಡ ಮಿಸ್ಟೇಕ್ ಅಂದರೆ ಅಷ್ಟು ದೊಡ್ಡ ಮಿಸ್ಟೇಕ್. ಇದು ನೀವು ಅವಾಯ್ಡ್ ಮಾಡಲೇಬೇಕು. ಯಾರಾದರೂ ನಿಮ್ಮ ಹಿಂದೆ ಕೂತ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಏನಿದೆ, ಅವ್ರಿಗೆ ಹತ್ತಬೇಕಾದ್ರೆ, ಇಳಿಬೇಕಾದ್ರೆ, ಕುಡಿಬೇಕಾದ್ರಾಗ ಚೆಕ್ ಮಾಡಿ ಅವ್ರಿಗೆ ಹೇಳಿ. ಸೊ ವಾಟರ್ ಕ್ಯಾನ್ ಇಟ್ಸ್ ವೆರಿ ಡೇಂಜರಸ್. ಸೊ ಇದನ್ನು ಮೇಂಟೈನ್ ಮಾಡಿ. ಮತ್ತು ವಾಟರ್ ಕ್ಯಾನ್ ಒಂದ್ಸ ನೀವು ಈಚೆ ಹೋದ್ಮೇಲೆ ನಿಮ್ಮದು ಡ್ರೈವ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ವಾಟರ್ ಕ್ಯಾನ್ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ವಾಟರ್ ಕ್ಯಾನ್ ಹೀಟಾಗಿ ಸೀಟ್ ಹುಟ್ಟೋಗಿ ಅದೇನೋ ಆಗಿದೆ, ತುಂಬ ಅನಾಹುತಗಳಾಗಿದೆ. ನೀವು ವೀಡಿಯೋಗಳು ನೋಡೋದ್ರೆ ವೈರಲ್ ವೀಡಿಯೋಗಳು ತುಂಬ ಸಿಗುತ್ತೆ. ಸೊ ಹಂಗಾಗಿ ವಾಟರ್ ಕ್ಯಾನ್ನ ಯಾವತ್ತೂ ಅದರಲ್ಲಿ ಇಡೋಕ್ಕೂ ಹೋಗಬೇಡಿ. ಕಾಲಿದು ಇಡೋಕ್ಕೆ ಹೋಗಬೇಡಿ, ತುಂಬಿರೋದಕ್ಕೆ ಇಡೋಕೋಬೇಡಿ. ಎರಡೂ ಡೇಂಜರಸ್. ಓವರ್ ಮಾಡಿಫಿಕೇಷನ್ ಮಾಡಿಬಿಡ್ತಾರೆ ಕೆಲವರು, ಸ್ಪೆಷಲಿ ಎಲೆಕ್ಟ್ರಿಕ್ ರಿಲೇಟೆಡ್, ಲೈಟ್ ರಿಲೇಟೆಡ್ ಜಾಸ್ತಿ, ಅಥವಾ ಮ್ಯೂಸಿಕ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ಜಾಸ್ತಿ ಓವರ್ ಮಾಡಿಫಿಕೇಷನ್ ಮಾಡಿಬಿಡ್ತಾರೆ. ಅದೆಲ್ಲ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ, ಕಟೌಟ್ಗೆ ಹಾಕಿರ್ತಾರೆ, ಕಟೌಟ್ ವೈರ್ಸ್ದೆಲ್ಲ ಕನೆಕ್ಟಿವಿಟಿ ಮಾಡಿರ್ತಾರೆ. 150, 100, 200, 200 ಇರಲ್ಲ, 150 mAh ಬ್ಯಾಟ್ರಿ ಇರೋದು ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪವರ್ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ, ವೋಲ್ಟೇಜಲ್ಲಿ ಇಶ್ಯೂಸ್ಗಳಾಗುತ್ತೆ. ಹೀಗೆಲ್ಲಾಗಿ ಗಾಡಿ ಸ್ಟಾಪ್ ಆಗಬಹುದು, ಅಥವಾ ಗಾಡಿಲಿರೋ ಪ್ರಾಬ್ಲಮ್ಸ್ ಕೂಡ ಕಾಣಿಸ್ಕೋಬಹುದು. ಅದಕ್ಕೆ ಯಾವತ್ತೂ ಕೂಡ ಅತಿಯಾದಂತಹ ಮಾಡಿಫಿಕೇಷನ್ನ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮ ಗಾಡಿನ ನೀವು ಜಾತ್ರೆ ಮಾಡ್ಕೊಳ್ತೀನಿ ಅಂತ ನಿಮಗೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರೆ, ಸೊ ಒಂದು ಪ್ರಾಪರ್ ಟೆಕ್ನಿಷಿಯನ್ ಹತ್ರ ತೊಗೊಂಡೋಗಿ ಆ ಗಾಡಿಗೆ ತಕ್ಕ ಹಾಗೆ ಬ್ಯಾಟ್ರಿ ಇದೆಯಾ ಚೆಕ್ ಮಾಡಿ, ನೀವು ಮಾಡಿಸೋವಂಥ ಮಾಡಿಫಿಕೇಷನ್ಗೆ ಸೂಟ್ ಆಗುತ್ತಾ ಫಸ್ಟ್ ಚೆಕ್ ಮಾಡಿಸಿ. ಎಲ್ಲ ಆದಮೇಲೆ ರಿಲೇ ಕಿಟ್ಸ್ಗಳೆಲ್ಲ ಅದಕ್ಕೆ ಏನೇನು ಬೇಕೋ ಅದನ್ನೇ ಹಾಕಿ. ಕೆಲವು ಸಲ ರಿಲೇ ಕಿಟ್ ಹಾಕಿರೋದಿಲ್ಲ, ಪವರ್ ಸಪ್ಲೈಸ್ ಡೈರೆಕ್ಟಾಗಿ ಕೊಟ್ಬಿಟ್ಟಿರ್ತಾರೆ, ಏನೇನೋ ಆಗಿರುತ್ತದಲ್ಲ, ಅವಾಗ ಗಾಡಿಗೂ ಅನಾಹುತ ಆಗೋದು ಚಾನ್ಸ್ ಇರುತ್ತೆ. ಗಾಡಿ ಸ್ಟಾಪ್ ಆಗಿಬಿಡುತ್ತೆ ಸಡನ್ನಾಗಿ, ಅದು ಚಿಕ್ಕ ಫ್ಯೂಸೇ ಹೋಗ್ಬಿಟ್ಟಿರ್ತದೆ, ಗಾಡಿ ಸರಿ ಟೈಮಲ್ಲೇ ಕೈ ಕೊಡ್ತದೆ. ಸೊ ಹಿಂಗೆಲ್ಲ ಆಗಿರೋದಲ್ಲ, ಆಗುತ್ತೆ ಮುಂದಕ್ಕೆ ಕೂಡ. ಸೊ ಅದಕ್ಕೆ ಓವರ್ ಮಾಡಿಫಿಕೇಷನ್ ಮಾಡ್ಬೇಕಾದ್ರೆ ಇದನ್ನ ನೀವು ಇಟ್ಕೊಳ್ಳಿ. ಯಾವಾಗಲೂ ಕೂಡ ನಿಮ್ಮ ಟೈರ್ ಪ್ರೆಷರ್ ಏನು ಸ್ಟ್ಯಾಂಡರ್ಡ್ನ ಮೈಂಟೈನ್ ಮಾಡಿದಾರೋ ಅಷ್ಟನ್ನೇ ಮೈಂಟೈನ್ ಮಾಡಿ. ಇದಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದಷ್ಟೇ ಕೆಲವರು ಮೈಲೇಜ್ ಬಂದುಬಿಡ್ತದೆ, ಹಿಂಗೆಲ್ಲ ತಲೆ ಜಾಸ್ತಿ ಹಾಕೊಳ್ಕೋಬೇಡಿ. ಸಮ್ಟೈಮ್ಸ್ ಮೈಲೇಜ್ಗಿಂತನೂ ಗಾಡಿ ನೀವು ಎರಡೂ ಮುಖ್ಯ ಆಗುತ್ತೆ. ಸೊ ಏನಾಗುತ್ತೆ, ನಾವು ಜಾಸ್ತಿ ಮೈಲೇಜ್ ಬರುತ್ತೆ ಅಂತ ಯಾರೋ ಹೇಳೋದು ಅಂತೇಳಿ ಒಂದು 2-3 ಎಕ್ಸ್ಟ್ರಾ PSI ಓಡಿಸ್ಕೊಳ್ಳೋ ಅಂಥದ್ದು ಇವೆಲ್ಲ ಮಾಡಿದ್ರೆ ಗಾಡಿ ಏನಂತ ಹೀಟಿಂಗ್ ಆಗೋದು ಚಾನ್ಸ್ ಜಾಸ್ತಿ ಇರ್ತದೆ. ಸೊ ನಿಮಗೆ ಆ ಲೇಯರ್ ಬಂದು ನಿಮಗೆ ಎಕ್ಸ್ಪ್ಯಾಂಡಿಂಗಲ್ಲೇ ಇರ್ತದೆ ಯಾವಾಗಲೂ ಕೂಡ. ಸೊ ನಿಮಗೆ ರೋಡ್ನಲ್ಲಿ ಹೀಟ್ ಇದೆ, ನಮ್ಮ ದೇಶ ಮೊದಲೇ ಗೊತ್ತಿದೆ ಹೀಟ್ ಜಾಸ್ತಿ ಇರುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಬ್ಲಾಸ್ಟ್ ತುಂಬ ಆಗಿದೆ. ಯಾಕಂದ್ರೆ ನಾನು ದೆಹಲಿಯಿಂದ ಗಾಡಿನ ಓಡಿಸ್ಕೊಂಡು ಬರ್ಬೇಕಾದ್ರೆ ವಡೋದರ ಎಕ್ಸ್ಪ್ರೆಸ್ನಲ್ಲಿ ಭಯಂಕರ ಬ್ಲಾಸ್ಟ್ ಮಾಡ್ಕೊಳ್ಳಿದ್ದೆ. ಎಷ್ಟು ಅಂದರೆ ನೀವು ಕೌಂಟ್ ಮಾಡ್ಕೊಂಡು ಒಂದು 3 ನಿಮಿಷ ಡ್ರೈವಲ್ಲಿ ಒಂದು ಸಿಗುತ್ತೆ ಆ ಥರ ಟೈರ್ ಬ್ಲಾಸ್ಟ್ ಆಗಿರೋದು. ಎಲ್ಲನೂ ಚೆನ್ನಾಗಿರ್ತಾರೆ, ಎಲ್ಲರೂ ಒಂದೆರಡು ಅಂದ್ರೆ ಅನ್ಬೋದು. ಅಷ್ಟೊಂದು ಟೈರ್ ಮಾರ್ಕ್ಸು. ಅದು ವಡೋದರ ಎಕ್ಸ್ಪ್ರೆಸ್ ಓಪನ್ ಆಗಿ ಏನು ಅಷ್ಟೊಂದು ವರ್ಷಗಳೇನಾಗಿಲ್ಲ, ಆದರೂ ಅಷ್ಟೊಂದು ಮಾರ್ಕ್ಸ್ಗಳಿದೆ. ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಷ್ಟು ಅದು ನೋಡ್ಕೊಂಡು ಬರೋ ಥರ ಆಗ್ಬಿಡುತ್ತೆ, ಆ ಥರ ಇರುತ್ತೆ. ಗಾಡಿನ ಎಲ್ಲಿ ಮೇಂಟೈನ್ಸ್ ಅದ್ರ ಬಗ್ಗೆ ಆಲ್ರೆಡಿ ನಿಮಗೆ ಲೋಕಲ್ ಗ್ಯಾರೇಜ್ ಬಗ್ಗೆ, ಮಲ್ಟಿ ಸರ್ವಿಸ್ ಸೆಂಟರ್ ಬಗ್ಗೆನೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಅದನ್ನೂ ಯಾರು ನೋಡಿಲ್ವೋ ಅದನ್ನ ನೋಡಿ. ಕಂಪ್ನಿ ಫಿಟ್ ನಿಮ್ಗೆ ಎಲ್ಲಿ ಕನ್ವೀನಿಯೆಂಟ್ ಇದೆಯೋ ಅಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸಿ. ಸೊ ಯಾವಾಗಲೂ ಅಷ್ಟೇ ನಿಮಗೆ ಇನ್ ಕೇಸ್ ಕೆಲವು ಸಲ ಏನಾಗುತ್ತೆ, ನಮಗೆ ಅವರು ಅಡ್ವೈಸರ್ ಹೇಳ್ತಾರೆ ಈ ಥರ ಇಶ್ಯೂಸ್ ಇದೆ, ಇದನ್ನು ಮಾಡಿಸಿ ಅಂತ ಹೇಳ್ತಾರೆ. ಅದನ್ನ ನೀವು ಫಸ್ಟ್ ಚೆಕ್ ಮಾಡಿ. ಆ ಇಶ್ಯೂನ ನೀವು ಆ ಟೈಮ್ಗೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿದ್ರೆ ಖಂಡಿತ ಮಾಡಿಸಿ. ನಾವು ಸುಮ್ಮನೆ ಲೈಟು, ಸಿಸ್ಟಮು, ಸೀಟ್ ಕವರ್ ಇವಕ್ಕೆ ಎಲ್ಲ ಮಾಡಿಸ್ತಿರ್ತೀವಲ್ವ, PF ಅಂತವೆಲ್ಲ ಮಾಡಿಸೋ ಬದಲು ಗಾಡಿದು ಮೆಕ್ಯಾನಿಕಲಿ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಸೊ ಗಾಡಿದು ಫಿಸಿಕ್ಸ್ ಡ್ಯಾಮೇಜ್ ಆಗಬಾರ್ದು, ಗಾಡಿದು ಗ್ರಾವಿಟಿ ಹಾಳಾಗಬಾರ್ದು, ಗಾಡಿ ಮೆಕ್ಯಾನಿಕಲಿ ಪರ್ಫೆಕ್ಟ್ ಆಗಿರ್ಬೇಕು ಯಾವಾಗಲೂ ಅಷ್ಟೇ. ಇದನ್ನು ನೀವು ತಲೆ ಇಟ್ಕೊಳ್ಳಿ. ಗಾಡಿ ಸ್ಕ್ರ್ಯಾಚ್ ಆಯಿತು, ಡೆಂಟ್ ಆಯಿತು, ಅಥವಾ ಸಿಸ್ಟಮ್ ಇಲ್ಲ, ಅಥವಾ ಬೇರೆ ಏನೋ ಗ್ಲಾಸ್ ಒಡೆದೋಗಿದೆ, ಏನೋ ಅದು ನಿಮಗೆ ಮ್ಯಾಟ್ರ್ ಆಗೋಲ್ಲ ಅಷ್ಟೊಂದು. ಬಟ್ ಯಾವಾಗಲೂ ಮೆಕ್ಯಾನಿಕಲಿ ಪರ್ಫೆಕ್ಟ್ ಇರಬೇಕು. ಏನು ಎಲೆಕ್ಟ್ರಾನಿಕ್ಸ್ ಇದೆಯೋ ಅದು ಕರೆಕ್ಟಾಗಿ ಫಂಕ್ಷನಿಂಗ್ ಇರಬೇಕು. ಸೊ ಯಾವಾಗಲೂ ಕೂಡ ನಿಮ್ಮ ಪ್ರಿಯಾರಿಟಿ ಯಾವಾಗಲೂ ಅದಕ್ಕೆ ಫಸ್ಟ್ನ ಕೊಡಿ. ನಿಮ್ಮ ಗಾಡೀಲಿ ಅವ್ರು ಏನೋ ಅಡ್ವೈಸರ್ ಈ ಥರ ಪ್ರಾಬ್ಲಮ್ ಆಗಿದೆ, ಇದು ರೆಡಿ ಮಾಡಲಿ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದನ್ನ ಅರ್ಥ ಮಾಡಿಕೊಂಡು ಮಾಡಿಸ್ಬಿಡಿ. ಗಾಡಿದು ಇನ್ಶೂರೆನ್ಸ್ನ ನೀವು ರಿನ್ಯೂವಲ್ ಮಾಡೋವಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಪರ್ಸ್ನಲ್ ಆಕ್ಸಿಡೆಂಟ್ ಕವರೇಜ್ 15 ಲಕ್ಷ ರೂಪಾಯಿ ಆವ್ರೇಜಾಗಿ ಕೊಡ್ತಾರೆ. ಪಿಲಿಯನ್ಗೆ ಅಂದರೆ ಪ್ಯಾಸೆಂಜರ್ ಕೂಡ 2 ಲಕ್ಷ 5 ಲಕ್ಷ ಹಂಗೆಲ್ಲ ಕೊಡ್ತಾರೆ. ಪ್ಲ್ಯಾನ್ ಮಾಡಿಸಿದ್ರೆ ಆ್ಯಕ್ಚುಲಿ ನಿಮಗೆ ಬೆನಿಫಿಟ್ ಇರುತ್ತೆ. ಅದರಲ್ಲಿ ಕೂಡ ನಿಮಗೆ
ಕೀ ಬರ್ತದ್ದು ಕೂಡ ಕೊಡ್ತಾರೆ. ಅಂದರೆ ನಿಮ್ದು ಏನೋ ಎರಡನೇ ಕೀ ಇತ್ತು, ಇಲ್ಲ ಆ ಕೀ ಇತ್ತು, ಕಳೆದೋಯ್ತು ಅಂದರೂ ಕೂಡ ನೀವು ಅದನ್ನ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೋದು. ಸೊ ಈ ಥರದ್ದೆಲ್ಲ ಪ್ರೊಸೀಜರೆಲ್ಲ ಇದೆ. ಇಂಜಿನ್ ಕವರೇಜ್ ಇರುತ್ತೆ, ಫ್ಲಡ್ ಕವರೇಜ್ ಇದೆ. ಇದನ್ನೆಲ್ಲ ನಿಮ್ಮ ವಾತಾವರಣಕ್ಕೆ ತಕ್ಕಾಗಿ ಇದು ನಿಮಗೆ ಆ್ಯಪ್ಟ್ ಇದೆಯಾ, ಖಂಡಿತ ಇದನ್ನ ಆ್ಯಡ್ ಆನ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ತುಂಬ ಜನ ನಾನು ಒಂದು ವರ್ಷದಲ್ಲಿ ನಾನು 10,000 ಕಿಲೋಮೀಟ್ರ್ ಓಡಿಸಿಲ್ಲ, ನಾನು ಯಾಕೆ ಆಯಿಲ್ ಸರ್ವಿಸ್ ಮಾಡಿಸ್ಲಿ, 10,000 ಕಿಲೋಮೀಟ್ರ್ ಓಡಿಸಿದ್ಮೇಲೆ ನಾನು ಆಯಿಲ್ ಸರ್ವಿಸ್ ಮಾಡಿಸ್ತೀನಿ, ಅಥವಾ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತೀನಿ, ಅಥವಾ ಬೇರೆ ಏನೋ ಮಾಡಿಸ್ತೀನಿ ವೇರಿಯಂಟೇರ್ ಆಗಿರೋವಂಥದ್ದನ್ನ. ಸೊ ಇದನ್ನು ನೀವು ತಲೆಯಿಂದ ಏನಾದರೂ ಅಂದ್ಕೊಂಡಿದ್ರೆ ಅದನ್ನ ತೆಗೆದುಬಿಡಿ. 10,000 ಕಿಲೋಮೀಟರ್ ಡ್ರೈವನ್ ಅಥವಾ 1 ವರ್ಷ ಆಗಿರಬೇಕು ಆಯಿಲ್ ಹಾಕ್ಸಿ. ಆ ಆಯಿಲ್ ದಿನೇ ನೀವು ಓಡ್ತಾ ವೆಸ್ಪಾಸಿಟಿನೂ ಕಳ್ಕೊಳ್ಳುತ್ತೆ. ಅದೇ ಥರ ನೀವು ಓಡಿಸ್ದೆ ಒಂದೇ ಕಡೆ ನಿಲ್ಲಿಸಿದ್ರೂ ಅದೇ ರಾಗ ಅದೇ ಹಾಡೆ. ಆ ಆಯಿಲ್ದು ವ್ಯಾಲಿಡಿಟಿ ಇರೋದೇ ಒನ್ಸ್ ಅದು ಇಂಜಿನ್ ಒಳಗಡೆ ಹೋಗಿದ ತಕ್ಷಣ 1 ಇಯರ್ ಅಷ್ಟೆ. ಇಟ್ಸ್ ಮ್ಯಾಕ್ಸ್. ಅದು ನೀವು ಚೆನ್ನಾಗಿ ಓಡಿಸಿದ್ರೆ 10,000 ಕಿಲೋಮೀಟ್ರನ್ನ ಒಂದೇ ತಿಂಗಳಲ್ಲಿ ಓಡಿಸಿದ್ರು 2 ತಿಂಗಳಲ್ಲಿ ಓಡಿಸಿದ್ರು ಗೋವಿಂದ. ಸೊ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡಿಸ್ಲೇಬೇಕು. ಈಗ ನೋಡಿ ಬಸ್ಸು, ಟ್ರಾವೆಲರ್ ಟೆಂಪೋ, ಟ್ರಾವೆಲಿಂಗ್ ಕ್ಯಾಬ್ಗಳು, ಟೂರ್ಸ್ ಕ್ಯಾಬ್ಗಳು ನೋಡಿ ಇವೆಲ್ಲ ಜಾಸ್ತಿ ಓಡ್ತಾ ಇರ್ತೀವಿ. ಇವೆಲ್ಲ ದಿನನೇ 1,000-2,000 ಕಿಲೋಮೀಟ್ರ್ ಓಡಿಸೋರು ಇದ್ದಾರೆ. ಇದನ್ನು ಸ್ಟಾರ್ಟ್ ಮಾಡಿ ನೀವು ಯಾವತ್ತೂ ಕೂಡ ಇಮ್ಮಿಡಿಯೇಟ್ಲಿ ರೇಸ್ ಮಾಡಬಾರ್ದು. ಸೊ ಅದು ಯಾವತ್ತೂ ಕೂಡ ಇಂಜಿನ್ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಮತ್ತು AC ಆನ್ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋದು ಇವೆಲ್ಲ ಮಾಡೋಕ್ಕೋಗ್ಬೇಡಿ. ಗಾಡಿ ಸ್ಟಾರ್ಟ್ ಆಗಿ ವಾರ್ಮಪ್ ಎಲ್ಲ ಆಗಿದ ತಕ್ಷಣ ಆಮೇಲೆ ನೀವು AC ಹಾಕ್ಕೊಳ್ಳಿ, ಆಮೇಲೆ ನೀವೇನು ಬೇಕಾದ್ರೂ ಹಾಡನ್ನು ಹಾಕೊಳ್ಳಿ, ಡ್ಯಾನ್ಸನ್ನು ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ನೀವು ನೀವು ಗಾಡಿನ ಮೂವ್ ಮಾಡಬೇಕಾದಾಗ ವಿತೌಟ್ ಎಕ್ಸಲರೇಟ್ ಮಾಡಬಾರ್ದು. ಸೊ ಆಟೋಮೆಟಿಕ್ಲಿ ಬಿಟ್ಟಿದ ತಕ್ಷಣ ಅದೇ ಹೈಡ್ಲಿಂಗಲ್ಲಿ ತೊಗೊಂಡು ಅದೇ ಒಂಚೂರು ಮೂವ್ ಆನ್ ಆಗಿ ಒಂಚೂರು ಹೋಗ್ತಾ ಆಮೇಲೆ ನೀವು ರೆಸ್ಪಾನ್ಸ್ ಮಾಡ್ಬೋದು. ಕೆಲವು ಸಲ ನೋಡಿದ್ದೀವಿ, ಸಿಗ್ನಲ್ ಬಿಡ್ತಿದ್ದಂಗೆ ಸಾಕು ವಯ್ಯ ಅಂತ ಹೋಯ್ತಾರೆ. ಮತ್ತು ಮನೆ ಹತ್ರ ಇನ್ನೂ ಅವಾಗ ತಾನೇ 1 ವಾರ 2 ವಾರ ನಿಲ್ಲಿಸ್ಬಿಟ್ಟಿರ್ತಾರೆ ಗಾಡಿನ. ಇಮ್ಮಿಡಿಯೇಟ್ಲಿ ಆನ್ ಮಾಡಿ ಇಮ್ಮಿಡಿಯೇಟ್ಲಿ ಹೋಯ್ತಾ ಇರ್ತಾರೆ. ಗೊತ್ತಿಲ್ಲ ಅವ್ರದ್ದು ಲೈಫ್. ಆ್ಯಕ್ಚುಲಿ ಇಂಜಿನ್ ಲೈಫ್ ನಾವೇನು ಮಾಡ್ತೀವಿ, ಟೊಯೋಟೋನೇ ಮಾತ್ರ 2 ಲಕ್ಷ 3 ಲಕ್ಷ 10 ಲಕ್ಷ ಓಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ರಾಂಗ್ ಕಾನ್ಸೆಪ್ಟ್. ಎಲ್ಲ ಗಾಡಿಗಳು ಇಂಜಿನ್ ಚೆನ್ನಾಗಿ ನೀವು ಇಟ್ಕೊಂಡ್ರೆ 10 ಲಕ್ಷ 20 ಲಕ್ಷ ಎಲ್ಲ ಓಡುತ್ತೆ. ಅದರಲ್ಲೇನು ದೊಡ್ಡ ವಿಷಯ ಇಲ್ಲ. ಬಟ್ ನಾವು ಹೆಂಗೆ ಮೇಂಟೈನ್ ಇರ್ತಿದ್ದೀವೋ ಅದು ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಇಂಜಿನ್ನ ಸ್ಟಾರ್ಟ್ ಮಾಡಿಸ್ನ ಇಮ್ಮಿಡಿಯೇಟ್ಲಿ ರೇಸ್ ಕೊಡೋದನ್ನು ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಟ್ರಿಪ್ನ ಮುಗಿಸಿ ಅಥವಾ ನಿಮ್ಮ ಆಫೀಸ್ ವರ್ಕ್ನ ಮುಗಿಸಿ ಗಾಡಿ ನಿಲ್ಲಿಸೋವಂಥ ಟೈಮಲ್ಲಿ ಕೂಡ ಅಷ್ಟೇ ನ್ಯೂಟ್ರಲ್ಗೆ ಹಾಕಿ 20 to 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಗಾಡಿನ ಇಮಿಡಿಯೇಟ್ಲಿ ಆಫ್ ಮಾಡೋಕ್ಕೆ ಹೋಗಬೇಡಿ. ಆ ಸರ್ಕ್ಯುಲೇಷನ್ ಆಗಿರುವಂಥ ಆಯಿಲ್ಸ್ ಎಲ್ಲ ಹಂಗಂಗೆ ನೀಟಾಗಿ ಸ್ಟೇಬಲ್ ಆಗಿ ಇರೋದು ಕೂಡ ಯೂಸ್ ಆಗುತ್ತೆ. ನಿಮ್ಮ ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ. ಇಲ್ಲ ನಾನು ಮಾಡುವಂಥದ್ದು. ಸೊ ಇದೆಲ್ಲ ನೀವು ಮಾಡಬೇಕಾ, ದಟ್ಸ್ ಯುವರ್ ವಿಶ್. ಬಟ್ ನಾನು ಮಾಡೋದ್ರಿಂದ ನನಗೆ ಕೆಟ್ಟ ಅನುಭವಗಳು ಆಗಿಲ್ಲ ಇದುವರೆಗೂ. ಕೆಲವೊಂದು ಆಗಿದೆ, ಬಟ್ ಈ ಥರ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಯಾವುದೇ ರೀತಿಯೂ ಆಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್